ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿ 12 ಮತ್ತು 13ನೇ ತಾರೀಕು ಬೆಂಗಳೂರು ಪ್ಯಾಲೇಸ್ ಗ್ರೌಂಡು ಗೇಟ್ ನಂಬರ್ 6 ತಗೊಂಬನ್ನಿ. ನೀವು ಅಡುಗೆ ಮಾಡಿರೋದು ನಾವು ಟೇಸ್ಟ್ ಮಾಡ್ತೀವಿ. ನಿಮ್ಮ ಅಡುಗೆ ಚೆನ್ನಾಗಿದ್ರೆ ಬಹುಮಾನ ನಿಮಗೆ ಸಿಗುತ್ತೆ. ಪ್ರೈಸ್ ಕೊಡಬೇಕು ಅಂದರೆ ಮಾಡಿರೋ ಅಡುಗೆ ಚೆನ್ನಾಗಿರಬೇಕು, ರುಚಿಯಾಗಿ ಮಾಡಿರಬೇಕು, ಶುಚಿಯಾಗಿ ಮಾಡಿರಬೇಕು, ಪ್ರಾಡಕ್ಟು ಸ್ವಲ್ಪ ಸಖತ್ತಾಗಿ ಕಾಣೋ ಥರ ಇರಬೇಕು, ಫಾಸ್ಟ್ ಆಫ್ ಆಲ್ ಹೆಲ್ದಿಯಾಗಿರಬೇಕು. ಯಾಕಂದರೆ ಇದು ಆಯುಷ್ ಟಿವಿ ಅವ್ರ ಅಡುಗೆ ಕಾರ್ಯಕ್ರಮ ರೀ. ಆರೋಗ್ಯನೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಆಯುಷ್ ಟಿವಿಯ ಸೂಪರ್ ಶೆಫ್ ಆಯುಷ್ ಟಿವಿ ಸೂಪರ್ ಶೆಫ್ ವಿಜೇತರಿಗೆ ಸಿಗಲಿದೆ ಮಿಲೆಕ್ಸ್ ವತಿಯಿಂದ ಮೊದಲ ವಿಜೇತರಿಗೆ 5,000 ರೂಪಾಯಿ, ಎರಡನೇ ವಿಜೇತರಿಗೆ 3,000 ರೂಪಾಯಿ ಹಾಗೂ ಮೂರನೇ ವಿಜೇತರಿಗೆ 2,000 ರೂಪಾಯಿ ಹಾಗೂ ಆಕರ್ಷಕ ಬಹುಮಾನಗಳು. ಬಹುಮಾನ ಪ್ರಾಯೋಜಕರು ಮಿಲೆಕ್ಸ್, ಹೈಡ್ರೇಷನ್ ಪಾರ್ಟ್ನರ್ ಲಾವ್ ವೆಂಚರ್, ಪ್ಯಾಕ್ಡ್ ಡ್ರಿಂಕಿಂಗ್ ವಾಟರ್ ವಿತ್ ಆಡೆಡ್ ಮಿನರಲ್ಸ್. 9 ವರೆಯಿಂದ ಇಲ್ಲಿ ನಿಮಗೋಸ್ಕರ ಕಾಯ್ತೀವಿ. ಓಕೆ, ಅದೊಂದು ಸ್ವಲ್ಪ ಡಿಲೇ ಆಗಿದೆ, ನಥಿಂಗ್ ಟು ವರಿ. ಮೊದಲನೇದು, ಇವತ್ತು ನಮ್ಮ ಆಯುಷ್ ಟಿವಿಯ ಒಂದು ಫುಡ್ ಕಾಂಪಿಟೇಷನ್. ಮನೆ ಪಕ್ಕದ ಮನೆಯೋ, ಕೆಳಗಡೆ ಮನೆ ಆಂಟಿಯಿಂದನೋ, ಅಮ್ಮನಿಂದನೋ, ಅಜ್ಜಿಯಿಂದನೋ ಹೇಳಿಸ್ಕೊಂಡು ಕಲ್ತ್ಕೊಂಡು ಅವ್ರು ಮಾಡಿರೋದನ್ನ ತಂದು ಇಟ್ಟು ಬಹುಮಾನ ತಗೊಳ್ಳುವಂಥ ಕಾರ್ಯಕ್ರಮ. ಇಲ್ಲೇ ನೀವೇನು ಕಡ್ಕಟ್ಟೆ ಹಾಕೋದೇನಿಲ್ಲ, ಎಲ್ಲ ಮನೇಲೆ ಮಾಡಿಸ್ಕೊಂಡ್ ಬಂದಿರ್ತೀರಾ ಅಥವಾ ಮನೇಲೆ ಮಾಡ್ಕೊಂಡ್ ಬಂದಿರ್ತೀರಾ. ಇರ್ಲಿ, ಅದೇ ತೊಂದರೆ ಇಲ್ಲ. ನಾವೇನು ಹೇಳಿಲ್ವಲ್ಲ, ನಾವು ಓಪನ್ ಆಗಿ ಚೆನ್ನಾಗಿ ಕಾಪಿಗಳು ತಗೊಂಬನ್ನಿ ಅಂತ ಹೇಳಿದ್ವಿ. ಓಕೆ, ಅದಕ್ಕೆ ಎಸ್, ಮೊದಲನೇದು ನೋಡೋದು ಎರಡೇ. ಒಂದು, ಟೇಸ್ಟ್ ಚೆನ್ನಾಗಿರ್ಬೇಕು, ನಿಮ್ಮ ಪ್ರೆಸೆಂಟೇಷನ್ ಲುಕ್ ಅಂಡ್ ಫೀಲ್ ಚೆನ್ನಾಗಿರ್ಬೇಕು. ಇದು ಬಿಟ್ಟು ಬೇರೆ ಏನಿಲ್ಲ. ಅದರಲ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಯಾರು ಚೆನ್ನಾಗಿ ಮಾಡಿರ್ತಾರೆ ಏನು ಅಂತ ನೋಡೋಣ. ಚೆನ್ನಾಗಿ ಮಾಡಿರೋದು ಪ್ರೆಸೆಂಟೇಷನ್ ಹೇಗೆ ಮಾಡಿದ್ದಾರೆ, ಅದನ್ನ ಬಿಟ್ಟು ಕೆಲವರು ವಿಷಯಗಳು ಮಾಡಿರ್ತಾರೆ, ಅದಕ್ಕೂ ಒಂದು ಎಕ್ಸ್ಟ್ರಾ ಒಂದಷ್ಟು ನಂಬರ್ಗಳು ಸಿಗ್ಬೋದು. ಇದು ಬಿಟ್ಟು ಏನು ಪರ್ಸೆಂಟ್ ಸಿಗಲ್ಲ. ನಿಮಗೆ ಇನ್ನು 15 ನಿಮಿಷ ಟೈಮ್ ಕೊಡ್ತೀನಿ. ಇವಾಗಿಂದ 15 ನಿಮಿಷ ಟೈಮ್ ಇರುತ್ತೆ, ಪ್ರಿಪರೇಷನ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ನಿಮ್ಮ ನಂಬರ್ ಹತ್ರ ನಿಂತ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಯಾರ ಹೆಸರು ನನ್ಗೆ ಗೊತ್ತಿರಲ್ಲ, ಬರೀ ನಂಬರ್ ಮೇಲೆ ಮಾಡೋದ್ರಿಂದ ನೀವು ಆ ಕಡೆ ಕೊಟ್ಟರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದ್ಸರಿ ನಂಬರ್ ಕನ್ಫರ್ಮ್ ಮಾಡಿ ಹೆಸರು ಹೇಳ್ತೀನಿ. ನಿಮ್ಮ ನಂಬರ್ ಹತ್ರ ತಗೊಳ್ಳಿ. 15 ನಿಮಿಷ ಟೈಮ್ ಇದೆ, ರೆಡಿಯಾಗಿ. 1 ನಂಬರ್ ಮಹಾಲಕ್ಷ್ಮಿ, ಸುಜಾತ ಮೇಡಮ್. ಸೆಕೆಂಡು ಸುಜಾತ ನಾರಾಯಣ್. 5th ರಾಧಾ. 5th ರಾಧಾ. 6th ವಿದ್ಯಾಶನೈ. ಝಾನ್ಸಿ ಭಟ್. 7th ಝಾನ್ಸಿ. 8th ಭಾಗ್ಯ. 10th ಸುಮಂತ್. 11th ನಯನಾ. 13th ಸರೋಜಾ. 15th ವೀಣಾ ಅಲ್ಲ ಮೇಡಮ್. 16th ಪುಷ್ಪಲ. ಭಾಗವಹಿಸಲು ಅವಕಾಶ ಕೂಡ ಮಾಡಿಕೊಡ್ತಾ ಇದ್ದೀವಿ. ನೀವು ಮಾಡ್ಕೊಂಡ್ಬಂದಿರತಕ್ಕಂತಹ ಅದ್ಭುತವಾದಂತಹ ಅಡಿಗೆಯ ರುಚಿ, ಪ್ರೆಸೆಂಟೇಷನ್, ಲುಕ್ ಅಂಡ್ ಫೀಲ್, ಇವೆಲ್ಲದಕ್ಕೂ ಕೂಡ ನಂಬರ್ಗಳಿದೆ. ಆ ನಂಬರಿನ ಪ್ರಕಾರ ಬಹುಮಾನ ನಿಮಗೆ ಸಿಗುತ್ತೆ. ನಿಮ್ಮ ನಂಬರ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ಅದೇ ನಂಬರಲ್ಲಿ ನೀವು ಮಾಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಆದರೂ ಒಂದು ಒಳ್ಳೆಯ ಪ್ರಯತ್ನ ಆಗಿದೆ. ಇರುವಂಥ ಒಂದು ಕಾಲಮಿತಿಯಲ್ಲಿ ವೈದ್ಯ ವೃತ್ತಿನಲ್ಲಿದ್ದರೂ ಯೋಗ ಕಾಲೇಜಿಗೆ ಇವನಲ್ಲಿ ಮೇಕಪ್ Last 3 minutes. ಮಾಡ್ತಾರಲ್ಲ, ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ, ಆರಾಮ ಮಾಡ್ತಾರೆ. ಇನ್ನು ಅಡುಗೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಆಗಿದೆ ನಿಮಗೆ? ಅಡುಗೆ ಮಾಡಬೇಕು ಅಂದರೆ ಎಷ್ಟು ಟೆನ್ಷನ್. ಈಗ ಅಡುಗೆ ಮಾಡಿ ಏನಾಗ್ತಿತ್ತು ಕತೆ?
ಆಮೇಲೆ 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 ನೋಡಿದ್ರು ಎಲ್ಲ ನೋಡ್ಬೋದು. The international cooking competition in that. Yes, okay, ready, sir. Yes. ಟಿವಿಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನು ನೋಡಿ ಕಾರ್ಯಕ್ರಮ, ಸಿಕ್ಕಾಪಟ್ಟೆ ಕಾರ್ಯಕ್ರಮ. ಇವತ್ತೇನು ಕಾರ್ಯಕ್ರಮ ಮಾಡ್ತಿದ್ದೀರಾ? ಸೂಪರ್ ಶೆಫ್, ಐಸ್ ಟಿವಿಯ ಸೂಪರ್ ಶೆಫ್ ಕಾರ್ಯಕ್ರಮ. ಸೂಪರ್ ಶೆಫ್ ಕಾರ್ಯಕ್ರಮಕ್ಕೆ ಸುಮಾರು ಒಂದು 38-40 ಜನ ಆಲ್ರೆಡಿ ಬಂದಿದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ. ಮನೆಯಲ್ಲಿ ಮಾಡ್ಕೊಂಬಂದಂಥ ವೈವಿಧ್ಯಮಯ ಅಡುಗೆಗಳನ್ನ ತಂದಿದ್ದಾರೆ. ಅದನ್ನು ಟೇಸ್ಟ್ ಮಾಡ್ತೀವಿ, ಒಳ್ಳೆ ನಂಬರ್ ಕೊಡ್ತೀವಿ. ಒಳ್ಳೆ ನಂಬರ್ ತೊಗೊಂಡವ್ರಿಗೆ ಮಿಲೆಕ್ಸ್ ಅವರು 5,000 ರೂಪಾಯಿ ಮೊದಲನೇ ಬಹುಮಾನ, 3,000 ರೂಪಾಯಿ ಎರಡನೇ ಬಹುಮಾನ, 2,000 ರೂಪಾಯಿ ಮೂರನೇ ಬಹುಮಾನ ಕೊಡ್ತಾ ಇದ್ದಾರೆ. ಜೊತೆಗೆ ಆಕರ್ಷಕ ಗಿಫ್ಟ್ ಟ್ಯಾಂಪರ್ ಕೂಡ ಸಿಗ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆ ಮಾಡ್ಕೊಂಡ್ಬಂದಿರಬೇಕು, ಅಡುಗೆ ರುಚಿಯಾಗಿರಬೇಕು, ಅವ್ರು ಕೊಡತಕ್ಕಂಥ ಪ್ರೆಸೆಂಟೇಷನ್ನು, ಲುಕ್ ಆ್ಯಂಡ್ ಫೀಲು ಚೆನ್ನಾಗಿರಬೇಕು. ಇಷ್ಟನ್ನು ನೋಡಿ ನಾವು ಅವ್ರಿಗೆ ಮಾರ್ಕ್ಸನ್ನು ಕೊಡ್ತಾ ಇದ್ದೀವಿ. ಅತಿ ಹೆಚ್ಚು ಮಾರ್ಕ್ಸನ್ನು ತೊಗೊಂಡಂಥವ್ರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ವಿನ್ ಆಗ್ತದೆ. ಜೊತೆಗೆ ವೆಜ್ಜಾ ನಾನ್ ವೆಜ್? ಯಾಕ್ರಲ್ಲಿ ಎಲ್ಲ ವೆಜ್ ಅವ್ರು ಕರ್ಕೊಂಡ್ ನಿಲ್ಲಿಸಿದಿರಲ್ಲ. ಓಕೆ, ಪರವಾಗಿಲ್ಲ. ಮಲ್ಲಿ ನೀವೇ ಅಡುಗೆ ಮಾಡ್ತೀರಾ? ನಿಮ್ಮ ಯಜಮಾನ್ರು ಅಡುಗೆ ಮಾಡ್ತಾರೆ? ನೋಡಿದ್ರೆ ಅವರೇ ಮಾಡಂಗಿದ್ದಾರೆ ಪಾಪ. ಏನು ಪಾಪ ಅವ್ರು ಏನು ಭಯ ಭಕ್ತಿ ಗೊತ್ತ ಅವ್ರು ನೋಡಿದ್ರೆ ಪಾಪ. ಅವ್ರು ಅದಕ್ಕೆ ಇವ್ರನ್ನೇ ಕರ್ಕೊಂಬಂದು ಬನ್ನಿ ಟೇಸ್ಟ್ ಮಾಡಿ ಅಂತ. ಓಕೆ ರೇಣುಕಾ, ನಂಬರ್ ಕೊಡಿ. 3 ನಂಬರ್ನ ಕೊಡ್ತೀವಿ. ಅತಿ ಹೆಚ್ಚು ನಂಬರನ್ನು ಯಾರು ಪಡ್ಕೊಂಡಿರ್ತಾರೋ ಅವ್ರಿಗೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಡಿಸೈಡ್ ಆಗುತ್ತೆ. ಇಲ್ಲಿ ಯಾರ ಹೆಸರನ್ನು ಗೊತ್ತಿರಲ್ಲ. ಆ ನಂಬರ್ಗಳ ಮೇಲೆ ನಾವು ನಂಬರ್ನ ಹಾಕ್ತಾ ಇದ್ದೀವಿ. ಓಕೆ, ಶುರು ಮಾಡೋಣ. ರೆಡಿ? ಶುರು ಮಾಡೋಣ ಮೇಡಮ್. ಬನ್ನಿ ಮೇಡಮ್. ಎಸ್, ಬನ್ನಿ ಸರ್. ತಗೊಳ್ಳುವಂಥದ್ದೇನಿಲ್ಲ. Thank you so very much. Sir, it is orange. ನಿಮ್ಮ ಬಗ್ಗೆ ಕವನ ಬರ್ತಿದ್ದೆ ಸರ್. ನಾನೇ ನಿನ್ನೆ ರಾತ್ರಿ ಕೂತ್ಕೊಂಡು ಬರ್ತಿರ್ತಿಲ್ಲ ಇಲ್ಲಿದೆ. ಅದು ಆಯುಷ್ ಟಿವಿ ಬಗ್ಗೆ. ಹೌದಾ? ಕವನ ಬೇರೆ ಬರೀತಾರೆ ಟೀಚರ್ ನೀವು? ಅದೇ ಕವನ ಓದಿದ್ರೆ ಓದಿ ಕೇಳೇ ಮಾಡೋದು. ಮುರಳಿ, ನಿಮ್ಮ ಬಗ್ಗೆ ಏನು ಹೇಳಲಿ? ಕೃಷ್ಣನ ಕೌಶಲ್ಯವನ್ನೆಲ್ಲ ಅರೆದು ಕುಡಿದ ಕಲಿಯುಗದ ಕೃಷ್ಣ ನೀವು. ಜೊತೆಯಲ್ಲಿ ರಾಧೇಶ್ರೀ ಸೌಂದರ್ಯವತಿಯಾದ ಸುಚಿತ್ರ ನಿಮ್ಮ ಬಾಳ ಸಂಗಾತಿ. ಅಡುಗೆಯನ್ನೆಲ್ಲ ಅರೆದು ಕುಡಿದ ಪಾಕ ಪ್ರವೀಣ ಇವರು. ಸುಂದರವಾದ ಈ ಜೋಡಿಯ ಬಾಳ ಪಯಣ ಸುಖಕರವಾಗಿರಲಿ ಎಂದು ನನ್ನ ಆಶಯ. ಥ್ಯಾಂಕ್ ಯು ಟೀಚರ್. ಸರ್, ಆಯುಷ್ ಹೇಳಿ ಟೀಚರ್. ಈ ಆಹ್ಲಾದಕರ ಪಾಕ ಸ್ಪರ್ಧೆ ಆಯೋಜಿಸಿರುವ ಆಯುಷ್, ಇದರ ವಾತಾವರಣ ನೀಡಿದೆ ಮನೋಲ್ಲಾಸದ ಧನುಷ್. ದೀರ್ಘಾಯುಷ್ಯವಾಗಿ ಬಾಳಲಿ ನಲ್ಮೆಯ ಆಯುಷ್. ಒಟ್ಟಾರೆ ಇದರ ಭಾಗಿಯಾಗಿ ನನ್ನ ದಿಲ್ ಖುಷ್ ಖುಷ್ ಖುಷ್. ಮೇಡಮ್ ಇಲ್ಲ ಕರೀಬೇಕಾಯ್ತು. ಹಾಂ, 29 ಅಲ್ಲ? ಇಟ್ಬಿಡಿ ಬೇಡ. ನಮ್ಮ ಟೆಲಿವಿಷನ್ ಅಲ್ಲಿ ಮಾತು ಹೇಳ್ತೀವಿ. ಬನ್ನಿ ಸರ್, ಇಲ್ಲಿ ಎಲ್ಲೋ ಬನ್ನಿ ಸರ್, ಇಲ್ಲಿ ನಿಮಿಷ ಬನ್ನಿ. ಇದು ಹೆಣ್ಣು, ಗಂಡ ಏನ್ ಮಾಡ್ತಾ ಇದೆ? ಏನ್ ಮಾಡಿದ್ಯ ಗುರು? ಇವತ್ತು ಟಮೋಟೋಸ್, ಬಟ್ ಗ್ರೇವಿ ಏನಂದ್ರೆ ಆಲೂ ಮತ್ತೆ ಟೊಮೊಟೊ, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ
ಮಾಡಿ ಕಂಡುಹಿಡಿದ್ರೆ ನೋಡ್ರೆ ಇದು ನಾನು ಕಂಡು ಸ್ನೇಹಿತರೆ, ಹೀಗೆ ಮುರಳಿ ಮತ್ತು ಇನ್ನಿಬ್ಬರು ನಿರ್ಣಾಯಕರು ಅಡುಗೆ ಸ್ಪರ್ಧಿಗಳು ತಂದ ಈ ತಿಂಡಿಯ ರುಚಿಯನ್ನು ನೋಡಿದ ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ನೋಡಬಹುದು. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.